ಎಷ್ಟು ಸೂಕ್ಷ್ಮ ತಗೊಳ್ಳೋದು ಶಾಸ್ತ್ರದೊಳಗಂತಂದ್ರೆ ಭಗವಂತನ ದಯಾ ಬೇರೆ, ಭಗವಂತನ ಕೃಪೆ ಬೇರಂತ, ಮಹಾತ್ಮರ ದಯಾ ಬೇರೆ. ಅದೇ ಅಂದ್ರೆ ನಮ್ಮ ಊರ್ ತಾಗಲಿಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವ್ಯಾಖ್ಯಾನ ನಮ್ಮ ರಾಮ್ ಶುಕ್ರದಾಸಿ ಮಹಾರಾಜರು. ನೋಡಿ, ಭಗವಂತನ ದಯಾ ಎಲ್ಲರ ಮ್ಯಾಗ ಇರ್ತೈತಿ, ಕರುಣೆ ಶುದ್ಧ ಕರ್ಣಕ್ಕೆ ಹೋಗುತ್ತೆ. ಭಗವಂತನ ದಯೆ ಇರ್ತೈತಿ, ನಮ್ಮೆಲ್ಲರನ್ನು ಶುದ್ಧ ಮಾಡೋದ್ರೊಳಗೆ ಇರ್ತೈತಿ. ಅದ್ರಾಗ ವ್ಯತ್ಯಾಸ ಏನು ಅಂತಂದ್ರೆ ಕೃಪೆಯೊಳಗ ದಯೆಯೊಳಗೆ ಫರಕ್ ಮಾಡ್ಯಾರ ಭಗವಂತನ. ಸೂಕ್ಷ್ಮ ತಿಳ್ಕೊಂಡ್ರೆ ಇದು ನಮ್ಗೆ ಅತ್ಯಂತ ಅವಶ್ಯಕ. ನಾನು ಹೇಳೋದು ನಿಮ್ಗೆ ಈಗೇನು ವ್ಯಾಖ್ಯಾನ ಮಾಡಿದ್ದಾರ, ಈ ಗ್ರಂಥ ಮೂಲಾಕ್ಷರ ಓದಿದ್ದೆ ನಾನು. ಒಂದು ಈಗ ನಾನು 3 ಸಲ ಹೇಳಿದ್ದೇನೆ ಈ ಗ್ರಂಥ. 3 ವರ್ಷ 4 ವರ್ಷ ಹಿಡಿದಿತ್ತು ಭಗವದ್ಗೀತೆ. ಕಂಟಿನ್ಯೂ ಇರಾಗಿಲ್ಲ, ಬೇರೆ ಹೋಗ್ತೀವಿ ಕೊಟ್ಟಿದ್ರು ಅವರು. ನಮಗೇನು ಭಗವಂತ ದಿನಾನು ನಾವು ಮಠಕ್ಕೆ ಹೋಗ್ತೀವಿ, ಧ್ಯಾನ ಮಾಡ್ತೀವಿ, ಜಪ ಮಾಡ್ತೀವಿ, ಯಾವುದೇ ಕೆಟ್ಟ ಕೆಲಸ ಮಾಡಂಗಿಲ್ಲ. ಆದರೂ ಕೂಡ ನಮ್ಮ ಅನಿಸಿಕೆಗೆ ವಿರುದ್ಧವಾದಂಥ ಘಟನೆಗಳು ನಮ್ಮ ನಡೀತೀವಿ. ಏನಕ್ಕವು ಪ್ರತಿಕೂಲವಾದಂಥ ವಾತಾವರಣ ನಮ್ಗೆ ಕೊಡ್ತಾನೆ ಭಗವಂತ. ಕೊಡ್ತಾನೆ. ನಿಮ್ಗೆ ಅನಿಸ್ತ ಏನು ಇಷ್ಟೆಲ್ಲ ನೋಡ್ಕೊಂತೀವಿ ಸಿದ್ಧಾರೊಳಗ ಹಿಂಗ ನೀವು ಸೂಕ್ಷ್ಮ ವಿಚಾರ ಮಾಡ್ತಾರೆ. ಯಾಕಂದ್ರೆ ನೀವು ಚಿಂತನೆ ಮಾಡೋರು ಅದೇ ನೀವು ಅಲ್ಲಿ ಪಬ್ಲಿಕ್ನ ಹೇಳುವಲ್ಲ, ಪಬ್ಲಿಕ್ನ ಹೇಳುವಲ್ಲ. ಹಂಗೆ ಹೇಳಿದ್ರೆ ಶ್ರದ್ಧೆ ಕಳೆದಿತ್ತು. ಮತ್ತೆ ಏನು ನೀವು ಕೇಳಿಸ್ಕೋಬೇಡು, ಏನ್ ಹೇಳೋದು. ಈ ಡಾಕ್ಟರ್ ನೇರವಾಗಿ ಹೇಳಿದ್ರೆ ಒಂದ್ಸಲ ಹೇಳಂಗಿಲ್ಲ, ಒಂದು ಸ್ವಲ್ಪ ಬೇರೆ ಕಡೆಯಿಂದ ಹೇಳಿಸ್ಕೊಬೇಕು. ಇಲ್ಲಿ ಹೇಳಕ್ಕೆ ಹೋಗಂಗಿಲ್ಲ. ಆಮೇಲೆ ಗ್ಯಾಸ್ಟ್ರಿಕ್ ಆಗಿ ಅಲ್ಸರ್ ಆಗಿತ್ತು. ಅಲ್ಸರ್ ಎಲ್ಲ ಗೊತ್ತಿದ್ದಿಲ್ಲ. ಅವರು ಗಂಟಿ ಅಂತ ಡಾಕ್ಟರ್, ಗಂಟಿ ಹುಳಿ ಅವನ ಕಡೆ ಹೋಗಿ ಅವರು ರಕ್ತ ಚೆಕ್ ಮಾಡಿದ್ರು. ನಾನು ಹೇಳಿದ್ವಿ ಊಟ ಯಾರು ಬಂದಾರ ಅಂತ ಹೇಳಿ. ಯಾರು ನಾವು ಒಬ್ಬರು ಯಾರು ಬಂದ್ರೆ ಹಂಗೆ ಸಮ ನಮ್ಮ ಒಬ್ಬರು ಮತ್ತೆ ಯಾರು ಬರೋದು. ಅದೆಲ್ಲ ಕೊಡ್ಬಿಟ್ರೆ ಶುಗರ್. ಅಯ್ಯೋ ಯಾಕೆ